lamentable voice. ದಾನಿಯೇಲನೇ ಜೀವವುಳ್ಳ ದೇವರ ಸೇವಕನೇ, Lamentable voice unto the Daniel, the king spake and said to Daniel, O Daniel, servant of a living God, ನೀನು ಯಾವಾಗಲೂ ಸೇವಿಸುವ ದೇವರು, ನಿನ್ನ ದೇವರು ನಿನ್ನನ್ನು ಸಿಂಹಗಳಿಂದ ಬಿಡಿಸಲು ಸಮರ್ಥನಾಗಿದ್ದಾನೆ ಎಂಬುದಾಗಿ ಕೂಗ್ತಾ ಇದ್ದಾನೆ. God whom thou servest continually, able to deliver from the lion. ಇದನ್ನು ಕೇಳುವಾಗ ಒಳಗಡೆ ಒಂದು ಶಬ್ದ ಬರ್ತಾ ಇದೆ. When he was been speaking this word, ಅದು ಸಿಂಹದ ಶಬ್ದವಲ್ಲ, in this from the den, ಅಲ್ಲಿ ಮನುಷ್ಯರ ಶಬ್ದ ಬರ್ತಾ ಇದೆ. From the den he was able to receive a voice. It was not a lion's voice, it was the human's voice. ಆಮೇಲೆ ಆಗ ಅವರಿಗೆ ಗೊತ್ತಾಯಿತು ದಾನಿಯೇಲ ಏನಾಗಿದ್ದಾನೆ, ಜೀವಂತವಾಗಿದ್ದಾನೆ. When he heard the voice, immediately he come to know that Daniel is alive. ಆಮೇಲೆ 21-22 ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. In 21 it has been written, ಆಗ ದಾನಿಯೇಲನು ಅರಸನಿಗೆ, ಓ ಅರಸನೇ, ನೀನು ನಿರಂತರವಾಗಿ ಬಾಳು. ನನ್ನ ದೇವರು ತನ್ನ ದೂತರನ್ನು ಕಳುಹಿಸಿ ನನಗೆ ತೊಂದರೆ ಮಾಡದ ಹಾಗೆ ಸಿಂಹಗಳ ಬಾಯಿಗಳನ್ನು ಮುಚ್ಚಿ ಹಾಕಿದ್ದಾನೆ. ಯಾಕಂದ್ರೆ ಆತನ ಮುಂದೆ ನಾನು ಯಥಾರ್ಥನೆಂದು ತಿಳಿದು ಬಂದಿದ್ದೇನೆ, ಮತ್ತು ಓ ಅರಸನೇ, ನಿನ್ನ ಮುಂದೆಯೂ ಸಹ ನಾನು ಯಾರಿಗೂ ಕೇಡು ಮಾಡಲಿಲ್ಲ ಎಂದು ಹೇಳಿದನು. Then said Daniel unto the king, O king, live forever. My God hath sent his angel and hath shut the lions' mouths, and that they have not hurt me, forasmuch as before him innocence was found in me, and also before thee, O king, have I done no hurt. ಕರ್ತನು ತನ್ನ ದೂತರನ್ನು ಕಳುಹಿಸಿ ಏನ್ ಮಾಡಿದಾನೆ, ಸಿಂಹದ ಬಾಯಿಯನ್ನು ಕಟ್ಟಿ ಹಾಕಿದ್ದಾನೆ. And shut the lion's mouth. ಆಮೆನ್. ದೇವರಿಗೆ ಸ್ತೋತ್ರ. ಯಾಕೆ ಅವನು ಓಡ್ ಬಂದ ರಾಜ ಸಿಂಹದ ಗವಿಯ ಹತ್ರ? ಅವರಿಗೆ ತುಂಬಾ ಪ್ರೀತಿ ಯಾರ ಮೇಲೆ ಇತ್ತು? ದಾನಿಯೇಲನ ಮೇಲೆ ಇತ್ತು. Why the king has been coming from there, is coming from his place and coming near the den, because he has been loved Daniel. ಆಮೆನ್. ಇಂದು ಯೇಸು ಕ್ರಿಸ್ತನು ಕೂಡ ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. Today also Jesus Christ is loving us. ನಮ್ಮ ರಾಜಾದಿರಾಜನು ಕರ್ತಾದಿ ಕರ್ತನು ನಮ್ಮ ಕುರಿತು ಆತನು ನೆನೆಸುತ್ತಲೇ ಇದ್ದಾನೆ. The King of Kings and Lord of Lords is always thinking about us. 24 ಗಂಟೆಯೂ ಕೂಡ ನಮ್ಮ ಕುರಿತಾಗಿ ಆತನು ನೆನೆಸುತ್ತಲೇ ಇದ್ದಾನೆ. Always 24 hours he is thinking about us. ಕೀರ್ತನೆ 121ರಲ್ಲಿ ನಾವು ನೋಡ್ತೇವೆ. Psalms 121 121ರಲ್ಲಿ 3ನೇ ವಾಕ್ಯವನ್ನು ನೋಡುವುದಾದ್ರೆ, 121:3, ಆತನು ನಿನ್ನ ಕಾಲನ್ನು ಕದಲಿಸದಿರಲಿ, ನಿನ್ನನ್ನು ಕಾಪಾಡುವ ಆತನು ತೂಕಡಿಸುವುದಿಲ್ಲ. I will not suffer thy foot to be moved, he hath kept thee and will not be slumber. ಈಗ ಇಸ್ರಾಯೇಲನ್ನು ಕಾಪಾಡುವ ಆತನು ತೂಕಡಿಸುವುದಿಲ್ಲ. See, he keep the Israel neither shall slumber nor sleep. ನಿದ್ರಿಸುವುದಿಲ್ಲ. ಕರ್ತನು ನಿನ್ನನ್ನು ಕಾಪಾಡುವ ಆತನಾಗಿದ್ದಾನೆ. The Lord is your keeper. ಕರ್ತನು ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿದ್ದಾನೆ. He is thy shade upon the right hand. ಆಮೇಲೆ ದೇವರಿಗೆ ಸ್ತೋತ್ರ. 7ನೇ ವಾಕ್ಯ, ಕರ್ತನು ಎಲ್ಲಾ ಕೇಡಿನಿಂದ ನಿನ್ನ ಪ್ರಾಣವನ್ನು ಕಾಪಾಡುವನು. The Lord shall preserve thee from all evil. ಕರ್ತನು ನಿನ್ನ ಹೋಗೋಣವನ್ನು ನಿನ್ನ ಬರೋಣವನ್ನು ಈಗಿನಿಂದ ಎಂದೆಂದಿಗೂ ಕಾಪಾಡುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. The Lord shall preserve thee going out and thy coming from his thy forth and even forevermore. ಆಮೇಲೆ ಯಾವಾಗಲೂ ಕೂಡ ಆತನು ನಮ್ಮನ್ನು ನೋಡುತ್ತಾ ಇದ್ದಾನೆ. Always he is been seeing to us. ದೇವರ ಸ್ತೋತ್ರ. ಆತನ ಕಣ್ಣು ಯಾವಾಗಲೂ ನಮ್ಮ ಮೇಲೆ ಇದೆ. His eyes are on us. ಆಮೇಲೆ ಸ್ತೋತ್ರ. ಆತನು ತೂಕಡಿಸುವುದಿಲ್ಲ, ಆತನು ನಿದ್ರಿಸುವುದಿಲ್ಲ. He won't slumber, he won't sleep. ಯಾವಾಗಲೂ ಕೂಡ ನಮ್ಮ ಕುರಿತಾಗಿ ಆತನಿಗೆ ಯೋಚನೆ. He is always thinking about us. ಆಮೇಲೆ ನಮ್ಮ ಕುರಿತಾಗಿ ಆತನ ಧ್ಯಾನ. His thinking is about on us. ಅವನು ದಾನಿಯೇಲನ ಕುರಿತಾಗಿ ಅವನು ನೆನೆಸ್ತಾನೆ ಇದ್ದಾನೆ. See, the worldly king is always thinking about the Daniel. ಆದ್ದರಿಂದ ಅವನಿಗೆ ಏನು ಬರಲಿಲ್ಲ, ರಾತ್ರಿ ಇಡೀ ನಿದ್ರೆ ಬರಲಿಲ್ಲ. Whole day, whole night he did not sleep. ಆದ್ರೆ ದೇವರ ಸ್ತೋತ್ರ. ಆದ್ರೆ ಅವನಿಂದ ಆ ದಾನಿಯೇಲನನ್ನು ಬಿಡಿಸಲಿಕ್ಕೆ ಆಗಲಿಲ್ಲ. Still he cannot relieve Daniel. ಆದ್ರೆ ನಮ್ಮ ಯೇಸು ರಾಜನಿಂದ ಎಲ್ಲವೂ ಸಾಧ್ಯ. But only the Jesus Christ can relieve us. ಆಮೇಲೆ ಕರ್ತನು ತನ್ನ ದೂತನನ್ನು ಕಳುಹಿಸಿ
ಸಿಂಹದ ಬಾಯಿಯನ್ನು ಮುಚ್ಚಿದರೆ ಎಂಬುದಾಗಿ ದಾನಿಯೇಲ್ ಹೇಳ್ತಾ ಇದ್ದಾನೆ. Daniel says that he has sent his angel and is closed in the mouths of the lion. ಈಗ ದಾನಿಯೇಲನನ್ನ ಮೇಲೆ ಎತ್ತುವುದಕ್ಕಾಗಿ ಅಲ್ಲಿ ರಾಜ ಏನ್ ಮಾಡ್ತಾನೆ, ಆಜ್ಞಾಪಿಸಿದ. See here, the king gives an order to lift Daniel from the den. ಅವನನ್ನ ಏನ್ ಮಾಡಿದ್ರು, ಮೇಲೆತ್ತಿದ್ರು. They lift the Daniel. ಈಗ ದೇವರಿಗೆ ಸ್ತೋತ್ರ, ಅವನು ಸಿಂಹದ ಗವಿಯಲ್ಲಿ ಇರಬೇಕಾದ್ರೆ ಅವನು ಒಂದು ಮಾತಾಡ್ತಾರೆ, ಕರ್ತನ ದೂತನು ಏನ್ ಮಾಡಿದ್ರು, ಬಂದು ಸಿಂಹದ ಬಾಯಿಯನ್ನು ಏನ್ ಮಾಡಿದ್ರು, ಮುಚ್ಚಿದ್ರು ಎಂಬುದಾಗಿ ಹೇಳಿ ಬರೆಯಲ್ಪಟ್ಟಿದೆ. Here the word says that God had sent his angel and had shut the lion's mouth. ಆಮೇಲೆ ನಾವು ಕೂಡ ಈ ಲೋಕದಲ್ಲಿದ್ದೇವೆ. See, we are into this world. ಆಮೇಲೆ ದೇವರಿಗೆ ಸ್ತೋತ್ರ, ಆತನು ಇಳಿದು ಬಂದಿದ್ದಾನೆ. He has been come down. ಆಮೇಲೆ ಪ್ರಕಟಣೆ ಗ್ರಂಥ 10ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೋಡೋದಾದ್ರೆ, Revelation chapter 10:1. ಆಮೇಲೆ ಮೇಘವನ್ನು ಧರಿಸಿಕೊಂಡಿದ್ದ ಬಲಿಷ್ಠನಾದ ಮತ್ತೊಬ್ಬ ದೂತನು ಸ್ವರ್ಗದಿಂದ ಇಳಿದು ಬರುವುದನ್ನು ನಾನು ಕಂಡೆನು. ಅವನ ತಲೆಯ ಮೇಲೆ ಮಳೆ ಬಿಲ್ಲು ಇತ್ತು, ಅವನ ಮುಖವು ಸೂರ್ಯನಂತಿತ್ತು, ಅವನ ಪಾದಗಳು ಬೆಂಕಿಯ ಕಂಬಗಳಂತಿದ್ದವು ಮತ್ತು ತೆರೆದಿದ್ದ ಒಂದು ಚಿಕ್ಕ ಪುಸ್ತಕವನ್ನು ಕೈಯಲ್ಲಿ ಇತ್ತು. ಅವನು ತನ್ನ ಬಲಗಾಲನ್ನು ಸಮುದ್ರದ ಮೇಲೆಯೂ ಎಡಗಾಲನ್ನು ಭೂಮಿಯ ಮೇಲೆ ಇಟ್ಟು ಸಿಂಹವು ಗರ್ಜಿಸುವ ಪ್ರಕಾರ ಮಹಾಶಬ್ದದಿಂದ ಕೂಗಿದನು. ಅವನು ಕೂಗಿದಾಗ 7 ಗುಡುಗುಗಳು ಧ್ವನಿ ಕಟ್ಟುವು ಎಂಬುದಾಗಿ ಬರೆಯಲ್ಪಟ್ಟಿದೆ. It is been written in Revelation chapter 10:1, 2, 3, 4 that I saw another mighty angel come down from the heaven, clothed with a cloud, and the rainbow was upon his head, and his face was as it ever the sun, and his feet as pillar of fire, and he had his hand a little book open, and he set his right foot upon the sea and left foot on the earth, and he cried with a loud voice, and when the lion roared, and when he had cried, 7 thunders uttered their voices. ಯಾಕಾಗಿ ಆತನು ಇಳಿದು ಬಂದಿದ್ದಾನೆ? Why he has been come down? ಆಮೆನ್. ದೇವರಿಗೆ ಸ್ತೋತ್ರ. ಸಿಂಹಗಳ ಬಾಯಿಯನ್ನು ಕಟ್ಟಾಕುವುದಕ್ಕಾಗಿ, to close the mouths of the lion. ನಮಗೆ ವಿರುದ್ಧವಾಗಿ ಮಾತಾಡುವವರ ಬಾಯಿಯನ್ನು ಕಟ್ಟುವುದಕ್ಕಾಗಿ. He came down to close the mouths who were speaking against us. ಮೊದಲ ಗಿಚ್ಚಿಯನ್ನು ಕಾಯುವುದಕ್ಕಾಗಿ. He came down to protect bride. ಆಮೆನ್. ದೇವರಿಗೆ ಸ್ತೋತ್ರವಾಗಲಿ. ಹಾಗೆ ನಮ್ಮನ್ನು ಕರೆದುಕೊಂಡು ಹೋಗುವುದಕ್ಕಾಗಿ. And also he came down to take us with him. ಆಮೆನ್. ಲೋಕದಲ್ಲಿ ಅನೇಕ ಸಿಂಹಗಳಿದೆ. In this world many lions are there. ಆಮೇಲೆ ಅವುಗಳ ಬಾಯಿಗಳನ್ನೆಲ್ಲ ದೇವರು ಕಟ್ಟಿದ್ದಾನೆ. See, all the lions' mouth has been shut. ಆಮೆನ್. ಆದ್ರೆ ದೇವರಿಗೆ ಸ್ತೋತ್ರವಾಗಲಿ. ದೇವರು ನಮ್ಮನ್ನು ಕಾಪಾಡ್ತಾ ಇದ್ದಾನೆ. The Lord will save us. ಆಮೆನ್. ದೇವರಿಗೆ ಸ್ತೋತ್ರವಾಗಲಿ. ಹಾಗೆಯೇ ದೇವರು ನಮ್ಮನ್ನು ಕಾಪಾಡಿ ಏನ್ ಮಾಡ್ತಾ ಇದ್ದಾನೆ, ನಮ್ಮನ್ನ ಆ ಒಂದು ದಿನ ಎತ್ತಲ್ಪಡುವಿಕೆಯಲ್ಲಿ ನಮ್ಮನ್ನ ಕರೆದುಕೊಂಡು ಹೋಗಿ ಬಿಡ್ತಾನೆ. See, one day he will take he will come and take us at the time of rapture. ಆಮೇಲೆ ದೇವರಿಗೆ ಸ್ತೋತ್ರ. ಅಲ್ಲಿ ದಾನಿಯೇಲನನ್ನು ಮೇಲಕ್ಕೆ ಎತ್ತಲಾಯಿತು. See, Daniel has been lifted over there. ಆಮೆನ್. ದೇವರಿಗೆ ಸ್ತೋತ್ರ. ಈಗ ನಾವು ಅದೇ ಸಮಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. We are also living in the same situation. ಆಮೆನ್. ದೇವರಿಗೆ ಸ್ತೋತ್ರ. ಈ ದಿನಗಳಲ್ಲಿ ರಾಜಕೀಯ ಶಕ್ತಿಯು ಮತ್ತು ಧಾರ್ಮಿಕ ಶಕ್ತಿಯು ಒಂದಾಗಿದೆ. See, here now in this world the political power and the religious power is being united. ಸೈತಾನನು ಆ ಒಂದು ಬೂದಿ ಬಣ್ಣದ ಕುದುರೆಯಲ್ಲಿ ಅವನು ಪ್ರಯಾಣವನ್ನು ಮಾಡ್ತಾ ಇದ್ದಾನೆ. Satan is running in the pale horse. ಆಮೇಲೆ ದೇವರ ಸ್ತೋತ್ರ. ಸೈತಾನನು ಸಂಚಾರ ಮಾಡ್ತಾನೆ ಇದ್ದಾನೆ. Satan is going around. ಆದ್ರೆ ನಮ್ಮನ್ನು ಆ ಒಂದು ಹದ್ದು ಕರೀತಾ ಇದೆ. See, the eagle is calling. ಆಮೇಲೆ ದೇವರ ಸ್ತೋತ್ರ ನಮ್ಮನ್ನು ಏನ್ ಮಾಡ್ತಾ ಇದೆ, ಅಲ್ಲಿಂದ ಹೊರಗಡೆ ಬಾ ಎಂಬುದಾಗಿ ಕರೀತಾ ಇದೆ. Eagle is calling, come out. ಆಮೇಲೆ ದೇವರ ಸ್ತೋತ್ರ. ಅಲ್ಲಿ ನಾವು ಪ್ರಕಟಣೆ 6ನೇ ಅಧ್ಯಾಯದಲ್ಲಿ ನಾವು ಓದೋದಾದ್ರೆ ಆ 6ನೇ ಅಧ್ಯಾಯ 7 ಮತ್ತು 8ನೇ ವಾಕ್ಯ ಬರೆದುಕೊಳ್ತೇನೆ. Let us turn to Revelation chapter 6, 7 and 8. ಆತನು 4ನೇ ಮುದ್ರೆಯನ್ನು ತೆರೆದಾಗ ಬಂದು ನೋಡು ಎಂದು 4ನೇ ಜೀವಿ ಹೇಳುವ ಧ್ವನಿಯನ್ನು ನಾನು ಕೇಳಿದೆನು. And when he had opened the 4th seal, I heard the voice of the 4th beast saying, come out, come and say. 8ನೇ ವಾಕ್ಯ, ನಾನು ನೋಡಲಾಗಿ ಒಂದು ಬೂದಿ ಬಣ್ಣದ ಕುದುರೆಯನ್ನು ಕಂಡೆನು ಎಂಬುದಾಗಿ ನೋಡ್ತೇವೆ. And in the 8th verses, I looked, behold a pale horse. ಅದರ ಮೇಲೆ ಕೂತಿದವನ ಹೆಸರು ಮೃತ್ಯು. And his name that sat on him was death. ಈಗ ಗಮನಿಸ್ರಿ. ಈಗ ನಾವು ಎಲ್ಲಿದ್ದೇವೆ? ಆ 4ನೇ ಆ ಜೀವಿಯು ಬಾ ಅಂತ ಕರೆಯುವಂತ ಸಮಯದಲ್ಲಿದ್ದೇವೆ. We should notice that we are in the place of that the 4th beast is calling us. 4ನೇ ಮುದ್ರೆಯ ಸಮಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ.
See, we are living in the fourth seal. ಆಮೇಲೆ ಆ ಶಬ್ದವನ್ನ ಕೇಳಿ ನಾವೇನ್ ಮಾಡಿದ್ವಿ, ಲವೋದಿಕೀಯ ಸಭೆಯಿಂದ ಹೊರಗಡೆ ಬಂದಿದ್ದೇವೆ. See, after receiving His voice and we have come out of the Laodicea. ಆಮೇಲೆ ಈಗ ನಾವು ದೇವರಿಗೆ ಸ್ತೋತ್ರವಾಗಲಿ ನಮ್ಮನ್ನ ಸಿದ್ಧ ಮಾಡಿಕೊಂಡಿದ್ದೇವೆ ಆ ಎತ್ತಲ್ಪಡುವಿಕೆಗೋಸ್ಕರವಾಗಿ. See, we are preparing us for the rapture. ಆದ್ರೆ ಸೈತಾನನು ಬೂದಿ ಬಣ್ಣದ ಕುದುರೆಯಲ್ಲಿ ಅವನ ಸಂಚಾರವನ್ನು ಮಾಡ್ತಾ ಇದ್ದಾನೆ. Satan is going around on the pale horse. ಎಲ್ಲವೂ ಕೂಡ ಕಲಬೆರಕೆ ಆಗಿದೆ. See, everything is with a mixture. ಮೊದಲನೆಯ ಆ ಒಂದು ಕುದುರೆ ಅದು ಬಿಳಿ ಬಣ್ಣದ ಕುದುರೆ ಆಗಿತ್ತು. The first horse, it was a white. ಎರಡನೇ ಕುದುರೆ ಅದು ಕೆಂಪು ಬಣ್ಣವಾಗಿತ್ತು. The second horse, it was a red. ಮೂರನೇ ಕುದುರೆ ಅದು ಕಪ್ಪು ಬಣ್ಣವಾಗಿತ್ತು. See, the third horse, it was a black. ಮೂರನ್ನು ಮಿಕ್ಸ್ ಮಾಡಿದಾಗ ಏನಾಯ್ತು, ಅದು ಕಲಬೆರಕೆ ಆಯಿತು. See, if you mix these three colors, what it happened, it was with a mixture color. ಆದ್ರೆ ಈ ಸಮಯದಲ್ಲಿ ಬೂದಿ ಬಣ್ಣ ಕಲಬೆರಕೆಯ ಬಣ್ಣವು ಬಂದಿದೆ. So now it has happened, it has been changed into pale horse. ರಾಜಕೀಯ ಶಕ್ತಿಯು ಮತ್ತು ಧಾರ್ಮಿಕ ಶಕ್ತಿ ಎರಡು ಒಂದಾಗಿದೆ. The political power and the religious power, it has been united now. ಸೈತಾನನು ಬೂದಿ ಬಣ್ಣದ ಕುದುರೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. The Satan is going around on the pale horse. ಆದ್ರೆ ದೇವರು ಆದುಕೊಂಡವರನ್ನ ಅವನು ಮೋಸ ಮಾಡಲಿಕ್ಕೆ ಸಾಧ್ಯವಿಲ್ಲ. The Lord will not forsake the chosen people. ಆಮೇಲೆ ಅವನು ಮೋಸ ಮಾಡಲಿಕ್ಕೆ ಪ್ರಯತ್ನಿಸ್ತಾನೆ. Satan can cheat us. ಆದರೆ ಮೋಸ ಮಾಡಲಿಕ್ಕೆ ಅವನಿಂದ ಸಾಧ್ಯವೇ ಇಲ್ಲ. He can't cheat anyone. ಆಮೇಲೆ ಯಾಕಂದ್ರೆ ಕರ್ತನ ದೂತನು ಇಳಿದು ಬಂದಿದ್ದಾನೆ. Why he can't cheat anyone? Because the seventh angel is come down. ಬಲಿಷ್ಠನಾದ ದೂತನು ಇಳಿದು ಬಂದಿದ್ದಾನೆ. The mighty angel has come down. ಆಮೇಲೆ ಬಲವುಳ್ಳ ದೂತನು ಇಳಿದು ಬಂದು ಆ ಸಿಂಹಗಳ ಬಾಯನ್ನು ಕಟ್ಟಿ ಹಾಕಿದ್ದಾನೆ. The mighty angel come down and it is been shut the voice of the lion. ಆಮೇಲೆ ಆಯಲ್ಪಟ್ಟವರನ್ನು ಅವನು ವಂಚಿಸೋದಕ್ಕೆ ಸಾಧ್ಯವಿಲ್ಲ. He can't cheat the chosen people. ಹಬ್ಬಳನ್ನು ವಂಚಿಸಿದ. See, he has been cheated the Eva. ಇಸ್ರಾಯೇಲನ್ನು ವಂಚಿಸಿದ. He cheated the Israel people. ಆದರೆ ನಮ್ಮನ್ನು ವಂಚಿಸೋದಕ್ಕೆ ಸಾಧ್ಯವಿಲ್ಲ. He can't cheat us. ಆಮೆನ್. ಆಮೆನ್. ಸ್ತೋತ್ರವಾಗಲಿ. ದಾನಿಯೇಲನು ಅವನ ವಧುವಿಗೆ ಸೂಚನೆಯಾಗಿದ್ದಾನೆ. So Daniel is compared as a bride. ಕರ್ತನು ನಮಗೊಂದು ವಿಶೇಷವಾದ ಆತ್ಮವನ್ನು ಕೊಟ್ಟಿದ್ದಾನೆ. The Lord has given a special spirit on us. ಆಮೆನ್. ಹದ್ದಿನ ಆ ಒಂದು ಅಭಿಷೇಕವನ್ನ ಆತ ನಮಗೆ ಕೊಟ್ಟಿದ್ದಾನೆ. See, he has been given a spirit of eagle. ಹದ್ದು ಎಷ್ಟೇ ಎತ್ತರದಲ್ಲಿ ಹಾರಿದ್ರು ಕೂಡ ತನ್ನ ಆಹಾರವನ್ನ ತನ್ನ ಕಣ್ಣಿನ ಸೂಕ್ಷ್ಮವಾಗಿ ಅದು ಕಂಡುಕೊಳ್ಳುತ್ತದೆ. See, the eagle goes a long way and he can find his food in his eye. ನಮ್ಮ ಆಹಾರವನ್ನ ನಾವು ಈ ಒಂದು ವಾಕ್ಯದಲ್ಲಿ ಕಂಡುಕೊಂಡಿದ್ದೇವೆ. See, we are finding our food in this word. ಆಳವಾದ ಗೂಢಾರ್ಥಗಳನ್ನು ನಾವು ಇದರೊಳಗೆ ಕಂಡುಕೊಂಡಿದ್ದೇವೆ. All the secrets are been inside this word. ಯೆರೆಮೀಯ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ, ನನ್ನನ್ನು ಕೇಳಿಕೋ, ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ನಿನಗೆ ಗೋಚರಪಡಿಸುವೆನು ಎಂಬುದಾಗಿ ಹೇಳಿ. In the Jeremiah's book it has been clearly written that you come unto me, I will reveal all the secrets. ಆಮೆನ್. ದೇವರಿಗೆ ಸ್ತೋತ್ರ. ದೇವರು ನಮಗೆ ಹದ್ದಿನ ಕಣ್ಣನ್ನು ಕೊಟ್ಟು ಆ ರಹಸ್ಯಗಳನ್ನೆಲ್ಲವನ್ನ ತಿಳಿಯುವುದಕ್ಕೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. See, the Lord has given the eagle eye and to know all the secrets in this book. ಆಮೆನ್. ದೇವರಿಗೆ ಸ್ತೋತ್ರ. ಈಗ ದಾನಿಯೇಲನ ಮೇಲಕ್ಕೆ ಎತ್ತಲಾಯಿತು. Now here the Daniel has been taken up. ಈಗ ದಾನಿಯೇಲನ ಮೇಲಕ್ಕೆ ಎತ್ತಾದ ನಂತರವಾಗಿ ಏನ್ ಮಾಡಬೇಕು? ದಾನಿಯೇಲನ ವಿರೋಧಿಗಳನ್ನ ಸಿಂಹದ ಗುಹೆಯಲ್ಲಿ ಹಾಕಬೇಕು. So after he has been taken from the den, what should be happened? The person who was against Daniel should be put into the den. 24ನೇ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? Verse 24. ಆಗ ಅರಸನು ಆಜ್ಞಾಪಿಸಲಾಗಿ ದಾನಿಯೇಲನ ಮೇಲೆ ತಪ್ಪು ಹೊರಿಸಿದ ಮನುಷ್ಯರನ್ನು ತಂದು ಅವರನ್ನು ಅವರ ಹೆಂಡತಿ ಮಕ್ಕಳನ್ನು ಸಿಂಹಗಳ ಗುಹೆಯಲ್ಲಿ ಹಾಕಿದರು. ಮತ್ತು ಅವರು ಗುಹೆಯ ತಳವನ್ನು ಮುಟ್ಟುವುದಕ್ಕೆ ಮೊದಲೇ ಸಿಂಹಗಳು ಹಾರಿ ಬಂದು ಅವರ ಎಲುಬುಗಳನ್ನೆಲ್ಲ ತುಂಡು ತುಂಡಾಗಿ ಮುರಿದು ಹಾಕಿದವು ಎಂಬುದಾಗಿ ಬರೆಯಲ್ಪಟ್ಟಿದೆ. And the king commanded and they brought those men which he had accused Daniel, and they sat them into the den of lions, and their children and their wives, and the lions had mastery of them and break all their bones in pieces ever they came at the bottom of the den. ಆಮೇಲೆ ದೇವರಿಗೆ ಸ್ತೋತ್ರ. ಬರೀ ತಪ್ಪು ಹೊರಿಸಿದವರು ಮಾತ್ರವಲ್ಲ, not only the person who were accused Daniel, ಅವರ ಹೆಂಡತಿ
ಮಕ್ಕಳನ್ನ ಎಲ್ಲರನ್ನು ಕೂಡ ಏನ್ ಮಾಡಿದ್ರು, ತಂದು ಆ ಒಂದು ಸಿಂಹಗಳ ಗುಹೆ ಒಳಗೆ ಹಾಕಿದ್ರು ಎಂಬುದಾಗಿ ಬರೆಯಲ್ಪಟ್ಟಿದೆ. That their children and their wives are being put into the lion's den. ಏನಿಲ್ಲ ಅಂದ್ರೂ ಒಬ್ಬೊಬ್ಬರಿಗೆ ಎಷ್ಟು ಮಕ್ಳು ಇರ್ಬೋದು, ಒಂದು 5-6 ಮಕ್ಳು ಇರ್ಬೋದು ಅಂತ ಇಟ್ಕೊಳ್ಳೋಣ. Let us take each person had around 5 to 6 children. ಆಮೇಲೆ ಇದ್ದೇ ಇರ್ತಾರೆ. ಇವಾಗ ಅಲ್ಲಿ ಎಸ್ತರನ ಪುಸ್ತಕದಲ್ಲಿ ನೋಡೋದಾದ್ರೆ ಮೊರ್ದೆಕೈಗೆ ವಿರುದ್ಧವಾಗಿ ಹಾಮಾನ್ ಬಂದು ಇದು ಮಾಡಿದಾಗ ಹಾಮಾನನ್ನ ಗಲ್ಲಿಗೆ ಹಾಕ್ತಾರೆ. See, if you see in book Esther, the Haman was being put to jail when he was against the Mordecai. ಆಮೇಲೆ ಹಾಮಾನ್ಗೆ ಎಷ್ಟು ಜನ ಮಕ್ಕಳಿದ್ರು? 10 ಮಕ್ಕಳಿದ್ರು ಎಂಬುದಾಗಿ ನೋಡ್ತೇವೆ. How many children the Haman had? ಬರೀ had around 10 sons. ಬರೀ ಹಾಮಾನನ್ನು ಮಾತ್ರ ಹಾಕಿದ್ರ ಗಲ್ಲಿಗೆ. Only Haman was being put to the jail. 10 ಮಕ್ಕಳನ್ನು ಕೂಡ ಏನ್ ಮಾಡಿದ್ರು? ಜೈಲಲ್ಲ, ಗಲ್ಲಿಗೆ ನೇಣು ಕಂಬಕ್ಕೆ ಹಾಕಿದ್ರು. Haman was and his son were put to death. ಆಮೇಲೆ ದೇವರ ಸ್ತೋತ್ರ, 10 ಮಕ್ಕಳನ್ನು ಕೂಡ ಏನ್ ಮಾಡಿದ್ರು? ಗಲ್ಲಿಗೆ ಹಾಕಿದ್ರು. All the 10 people also been hanged. ಈಗ ಆ ಒಂದು ಸಿಂಹದ ಗವಿಯಲ್ಲಿ 10 ಅಲ್ಲಿ ಅನೇಕ ಸಿಂಹಗಳಿದೆ. There are many lions over there. ಈಗ ಅವುಗಳೆಲ್ಲವೂ ಕೂಡ ಏನಾಗಿದೆ? ಹಸಿವೆಯಾಗಿದೆ. ಅವುಗಳೆಲ್ಲವೂ ಕೂಡ ಹಸಿವೆಯಿಂದ ಇದೆ. All the lions are starving. ಈಗ ರಾತ್ರಿ ಇಡೀ ಏನಾಗಲಿಲ್ಲ, ದಾಳಿಯನ್ನೆಲ್ಲ ತಿನ್ಲಿಕ್ಕೆ ಆಗ್ಲಿಲ್ಲ. All night the lions cannot eat Daniel. ಈಗ ಒಬ್ಬರಾದ ನಂತರ ಒಬ್ಬರನ್ನ ಅಲ್ಲಿ ತಂದು ಹಾಕಬೇಕಾದ್ರೆ when each person is being thrown into the den, ಅವರು ಕೆಳಗಡೆ ಬೀಳೋದ್ರೊಳಗಾಗಿ ಏನ್ ಮಾಡ್ತಾ ಇದೆ, ಇದು ಒಂದೊಂದು ಹಾರು ಹೋಗ್ಬಿಟ್ಟು ಒಬ್ಬೊಬ್ಬರ ಆ ಎಲುಬು ಕೂಡ ಕೆಳಗಡೆ ಬೀಳದಂತೆ ಆ ಎಲುಬುಗಳನ್ನೆಲ್ಲವನ್ನ ಮುರಿದು ಹಾಕಬೇಕು ಎಂಬುದಾಗಿ ನೋಡ್ತೇವೆ. So you can see when they are being thrown into the den, each person's body it is not been come to the bottom. All their bones have been broken in pieces. ಈಗ ಗಮನಿಸಿ, ತಪ್ಪು ಮಾಡಿದ್ದು ಆ ಮನುಷ್ಯರು. Should notice wrong was being done by that person. ತಪ್ಪು ಮಾಡಿದ್ರು ಆ ಮನುಷ್ಯರಾದ್ರೆ ಶಿಕ್ಷೆ ಯಾರಿಗೆಲ್ಲ ಬರ್ತಾ ಇದೆ? ಅವರ ಹೆಂಡತಿ ಮಕ್ಕಳಿಗೆಲ್ಲರೂ ಕೂಡ ಬರ್ತಾ ಇದೆ. See, you can see they did wrong, but the judgment is coming to their wife and children also. ಬೈಬಲ್ ಅಲ್ಲಿ ಆಖಾನ್ ಎಂಬ ಒಬ್ಬ ಮನುಷ್ಯ ಇದ್ದಾನೆ. In the Bible there is a person Achan. ಆಖಾನ ಅವನು ತಪ್ಪು ಮಾಡಿದಾಗ ಆಖಾನನನ್ನು ಅವರ ಹೆಂಡತಿ ಮಕ್ಕಳೆಲ್ಲರನ್ನೂ ಕೂಡ ಏನ್ ಮಾಡ್ಬೇಕು? ಕಲ್ಲೆಸೆದು ಕೊಲ್ಲಬೇಕು. ಇದು ನಿಯಮ ಇದೆ. See, when Achan did wrong, whole family is being stoned and put to death. ಯಾಕಂದ್ರೆ ಆ ಮನುಷ್ಯ ಏನಾಗಿದ್ದಾನೆ? ಆಖಾನೇ ಅವನು ತಲೆಯಾಗಿದ್ದಾನೆ. Achan was the head of the ಬಾಡಿ, ಆಮೇಲೆ ದೇವರಿಗೆ ಸ್ತೋತ್ರ. ಹಾಗಾದ್ರೆ ಮುಖ್ಯವಾಗಿ ಆ ಕುಟುಂಬದ ಯಜಮಾನರು ಹೇಗಿರ್ಬೇಕು? ಜಾಗ್ರತೆ ಉಳ್ಳವರಾಗಿರ್ಬೇಕು. How the house head should be, he should be very conscious. ತಲೆ ತಪ್ಪು ಮಾಡಿದಾಗ ಅವರ ಅಧೀನದಲ್ಲಿರುವಂತ ಹೆಂಡತಿ ಮಕ್ಕಳೆಲ್ಲರೂ ಕೂಡ ತಪ್ಪಿತಸ್ಥರೇ ಆಗಿರ್ತಾರೆ. See, when the head is doing wrong, automatically the other people also will do wrong. ಈಗ ಇದು ನೆಗೆಟಿವ್. ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡೋಣ. This is negative. We will think about the positive thing. ಈಗ ಪಾಸಿಟಿವ್ ಆಗಿ ಹೇಗೆ ನಾವು ಯೋಚನೆ ಮಾಡೋದು? How we can think positively? ನಾನು ರಕ್ಷಣೆ ಹೊಂದೋದಾದ್ರೆ ನನ್ನ ಕುಟುಂಬವು ಏನಾಗ್ತದೆ? ರಕ್ಷಣೆ ಹೊಂದುತ್ತದೆ. See, when I receive the salvation, my whole family will get salvation. ಆಮೇಲೆ ವಾಕ್ಯವು ಹಾಗೆ ಹೇಳ್ತದೆ. The word also says again. ಯೆಹೋಶುವ ಹೇಳ್ತಾನೆ, ಏನ್ ಹೇಳ್ತಾನೆ? ನಾನು ನನ್ನ ಕುಟುಂಬವು ಯೆಹೋವನನ್ನೇ ಸೇವಿಸುತ್ತೇವೆ. Joshua says that I and my family will worship you. ಆಮೇಲೆ ಅಪೊಸ್ತಲರ ಕೃತ್ಯದಲ್ಲಿ ನೀನು ರಕ್ಷಣೆ ಹೊಂದೋದಾದ್ರೆ ನಿನ್ನ ಕುಟುಂಬವು ರಕ್ಷಣೆ ಹೊಂದುತ್ತದೆ ಎಂಬುದಾಗಿ ಹೇಳಿ ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡ್ತೇವೆ. It is that if you are being saved, your family is also being saved. ಹಾಗಾದ್ರೆ ಕುಟುಂಬದ ಮುಖ್ಯಸ್ಥ ರಕ್ಷಣೆ ಹೊಂದೋದಾದ್ರೆ ಅವರ ಕುಟುಂಬವೂ ಕೂಡ ಏನಾಗ್ತದೆ? ರಕ್ಷಣೆ ಹೊಂದುತ್ತೆ. See, the head of the body, head of the family, when he is being saved, the whole family is being saved. ಕುಟುಂಬದ ಮುಖ್ಯಸ್ಥ ಆಶೀರ್ವಾದವನ್ನು ಹೊಂದೋದಾದ್ರೆ ಕುಟುಂಬದ ಅವರ ಹೆಂಡತಿ ಮಕ್ಕಳೆಲ್ಲರೂ ಕೂಡ ಆಶೀರ್ವಾದವನ್ನು ಹೊಂದುತ್ತಾರೆ. Head of the family is being blessed with the all blessings. Whole family is also being blessed with all the blessings. ನಾವು ಕರ್ತನಿಗೆ ಸೇವೆ ಮಾಡುವಾಗ ನನ್ನ ಕುಟುಂಬವೂ ಕೂಡ ಆಶೀರ್ವಾದವನ್ನು ಹೊಂದುತ್ತೆ. When we serve the Lord,
whole family will serve the Lord, ಆಮೇಲೆ ಆ ಕುಟುಂಬ ಆಶೀರ್ವಾದವನ್ನು ಹೊಂದುತ್ತೆ. and that whole family will get blessing. ನಾವು ಕರ್ತನನ್ನು ಹುಡುಕುವಾಗ ನಮ್ಮ ಕುಟುಂಬಕ್ಕೆ ಆಶೀರ್ವಾದ ಸಿಗುತ್ತೆ. When we search for the Lord, the blessings will come to our family. ನೋಹ ಕರ್ತನನ್ನು ನಂಬಿದ, ಅವನ ಕುಟುಂಬವೆಲ್ಲವೂ ಕೂಡ ಆ ಜಲಪ್ರಳಯದಿಂದ ರಕ್ಷಿಸಲ್ಪಡ್ತು. See, Noah, he believed the Lord and he has been saved, and whole family was being saved from the flood. ರಾಹಬಳು ನಂಬಿದಳು ಮತ್ತು ಅವಳ ಕುಟುಂಬಸ್ಥರೆಲ್ಲರೂ ಕೂಡ ರಕ್ಷಿಸಲ್ಪಟ್ಟರು. See, Rahab had a faith and she has been saved, and whole family has also been saved. ನಾವು ರಕ್ಷಿಸಲ್ಪಟ್ರೆ ನಮ್ಮ ಕುಟುಂಬವು ಕೂಡ ಏನಾಗ್ತದೆ, ರಕ್ಷಿಸಲ್ಪಡುತ್ತೆ. In same way, if we have been saved, the whole family is also being saved. ಬಿಡುಗಡೆ ನಮ್ಮ ಕುಟುಂಬಕ್ಕೆ ಇದೆ. There is a freedom for whole family. ಅಷ್ಟೇ ಅಲ್ಲ, ನ್ಯಾಯ ತೀರ್ಪು ಕೂಡ ಇದೆ, ಅದನ್ನು ಮರಿಬಾರದು. Judgment is also to the whole family. ಆಮೇಲೆ ಬಿಡುಗಡೆಯು ನಮ್ಮ ಕುಟುಂಬಕ್ಕಿದೆ, ಹಾಗೆಯೇ ಅದನ್ನ ತಿರಸ್ಕರಿಸಿದರೆ ನ್ಯಾಯ ತೀರ್ಪು ಕೂಡ ಇದೆ. See, the freedom is also there. If we reject the freedom, we have the judgment also. ಹಾಗಾದ್ರೆ ಕುಟುಂಬದ ನಾಯಕರಾಗಿರುವಂತ ನಾವುಗಳು ಹೇಗಿರಬೇಕು? ಜಾಗೃತೆಯಿಂದ, ಎಚ್ಚರಿಕೆಯಿಂದ ಇರಬೇಕು. See, if we are the head of the family, how we should be conscious in things. ನಾವು ದೇವರನ್ನ ಭಯಭಕ್ತಿಯಿಂದ ಸೇವಿಸಬೇಕು. See, we should praise the Lord in fear of God. ನಮ್ಮ ಕುಟುಂಬವು ಯಾವಾಗಲೂ ಕೂಡ ವಾಕ್ಯದಲ್ಲಿ ಇರುವುದನ್ನು ನಾವು ನೋಡ್ತಾ ಇರಬೇಕು. We should see that our family is under the word of God. ಎತ್ತಲ್ಪಡುವುದೇ ನಮ್ಮ ಗುರಿಯಾಗಿರಬೇಕು. See, the rapture is our target. ಆಮೇಲೆ ನಮ್ಮ ಹೆಂಡತಿ ಮಕ್ಕಳು ಅವರು ನ್ಯಾಯ ತೀರ್ಪಿನಲ್ಲಿ ನಿಲ್ಲಬಾರದು. See, our family members, our wife, children should not live into the judgment. We should not go to the judgment. ಆಮೇಲೆ ಈಗ ಗಮನಿಸಿ, 26ನೇ ವಾಕ್ಯದಲ್ಲಿ ರಾಜು ತೀರ್ಮಾನವನ್ನು ಮಾಡ್ತಾ ಇದ್ದಾನೆ. See, if you notice in 26, verse 26, the king makes a decree. ಈಗ 26ನೇ ವಾಕ್ಯ 27ನೇ ವಾಕ್ಯ ಓದ್ಕೊಳ್ಳೋಣ. ನಾನು ಮಾಡುವ ತೀರ್ಮಾನವೆಂದರೆ, ನನ್ನ ರಾಜ್ಯದ ಪ್ರತಿಯೊಬ್ಬ ಮನುಷ್ಯರು ದಾನಿಯೇಲನ ದೇವರಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕು. ಯಾಕಂದ್ರೆ ಜೀವವುಳ್ಳ ದೇವರಾಗಿದ್ದು ಎಂದೆಂದಿಗೂ ಸ್ಥಿರವಾದವನು ಆತನೇ. ಆತನ ರಾಜ್ಯವು ನಾಶವಾಗದೆ, ಆತನ ಆಳ್ವಿಕೆಯು ಶಾಶ್ವತವಾಗಿ ಕೊನೆಯವರೆಗೂ ನಿಲ್ಲುವುದು. ಆತನೇ ಉದ್ಧರಿಸುವವನು, ರಕ್ಷಿಸುವವನು ಆಗಿ ಸ್ವರ್ಗದಲ್ಲಿಯೂ ಭೂಲೋಕದಲ್ಲಿಯೂ ಅದ್ಭುತ ಮಹತ್ವಗಳನ್ನು ನಡೆಸುತ್ತಾನೆ. ಮತ್ತು ದಾನಿಯೇಲನನ್ನು ಸಿಂಹಗಳ ಸಾಮರ್ಥ್ಯದಿಂದ ಬಿಡಿಸಿದವನು ಆತನೇ ಎಂಬುದಾಗಿ ಹೇಳಲ್ಪಟ್ಟಿದೆ. I may decree that in every dominion of my kingdom men tremble and fear before the God of Daniel, and for he is the living God and the steadfast for ever, and his kingdom that which shall not be destroyed, and his dominion shall be even out unto the end, and deliver thee, rescue thee, and he works signs and wonders in the heaven and earth. He hath delivered Daniel from the power of the lions. The Daniel proposed in the region. ಈಗ ದಾನಿಯೇಲನನ್ನ ಸಿಂಹದ ಗವಿಯಿಂದ ಮೇಲೆ ಎತ್ತಲಾಯಿತು. Here the Daniel was been lifted from the den. ಅದರ ನಂತರವಾಗಿ ಏನ್ ಸಂಭವಿಸಿತು? After that, what has happened? ಉಪದ್ರವಗಳು ಕೂಡ ಸಂಭವಿಸಿತು. The tribulation have come. ಅವರನ್ನೆಲ್ಲ ಏನ್ ಮಾಡಿದ್ರು? ಸಿಂಹದ ಗವಿಯಲ್ಲಿ ಹಾಕಿದ್ರು. Everyone are put into the den. ಮಹಾ ಉಪದ್ರವದಲ್ಲಿ ಅವರು ಹೋದ್ರು. They were into that tribulation. ನಂತರವಾಗಿ ಸಂಭವಿಸಬೇಕಾಗಿದ್ದೇನು? 1000 ವರ್ಷ ಆಳ್ವಿಕೆ. After that, what should have happened? The 1000 years ruling. ಆಮೇಲೆ ದೇವರಿಗೆ ಸ್ತೋತ್ರ. ಇಲ್ಲಿ ಯಾರು ಆಳ್ವಿಕೆ ಮಾಡಬೇಕು? ದೇವರಿಗೆ ಸ್ತೋತ್ರ. 26ನೇ ವಾಕ್ಯದಲ್ಲಿ Here who was to? ಯಾಕಂದ್ರೆ ಜೀವವುಳ್ಳ ದೇವರಾಗಿದ್ದು ಎಂದೆಂದಿಗೂ ಸ್ಥಿರವಾದವನು ಆತನೇ. ಆತನ ರಾಜ್ಯವು ನಾಶವಾಗದೆ, ಆತನ ಆಳ್ವಿಕೆಯು ಶಾಶ್ವತವಾಗಿ ಕೊನೆಯವರೆಗೂ ನಿಲ್ಲುವುದು ಎಂಬುದಾಗಿ ವಾಕ್ಯ ಹೇಳಲ್ಪಡ್ತಾ ಇದೆ. The word says that God of Daniel, for he is a living God, steadfast forever, and his kingdom that which shall not be destroyed, and his dominion shall be even unto the end. ಈಗ ನಾವು ದಾನಿಯೇಲನು ಹೇಗೆ ಮೇಲಕ್ಕೆ ಬಂದನೋ ಅದೇ ರೀತಿಯಾಗಿ ನಾವು ಎತ್ತಲ್ಪಡುವಿಕೆಯಲ್ಲಿ ಮೇಲಕ್ಕೆ ಹೋಗ್ತೇವೆ. See how Daniel is being lifted from the den, same way we are also lifted from this world. ಅದರ ನಂತರವಾಗಿ 1000 ವರ್ಷ ಆಳ್ವಿಕೆ ಅಲ್ಲಿ ಬರ್ತದೆ. After that the millennium ruling will be there. ಆಮೇಲೆ ಆತನು 1000 ವರ್ಷ ಆಳ್ವಿಕೆಯನ್ನು ಆತನು ತರ್ತಾ ಇದ್ದಾನೆ. After
After that, he brings the 1,000 years ruling. ದಾನಿಯೇಲನ ದೇವರ ರಾಜ್ಯ ಸ್ಥಿರವಾದ ರಾಜ್ಯ. The Daniel's kingdom was this steady kingdom. ಆತನ ರಾಜ್ಯವೇ ಕೊನೆಯವರೆಗೂ ಅದು ನಿಲ್ಲುತ್ತೆ. His kingdom will be living till the end. ಲೋಕದಲ್ಲಿ ಸಮಾಧಾನ ಬರುತ್ತೆ. In this world, peace will come. ಆಮೆನ್. ದೇವರಿಗೆ ಸ್ತೋತ್ರ. ಈಗ ನಾವು ಎಲ್ಲಿದ್ದೇವೆ? ಗುಹೆಯಲ್ಲಿದ್ದೇವೆ. Now where we are in the den. ಬಲವುಳ್ಳ ದೂತನು ಇಳಿದು ಬಂದಿದ್ದಾನೆ. The mighty angel have come down. ನಮ್ಮನ್ನ ಗುಹೆಯಿಂದ ಆತನ ಎತ್ತುವುದಕ್ಕಾಗಿ ಆತನು ಬಂದಿದ್ದಾನೆ. He has come down to lift us from the den. ಆಮೆನ್. ದೇವರಿಗೆ ಸ್ತೋತ್ರ. ಅವನು ಆ ಸಿಂಹದ ಬಾಯನ್ನು ಕಟ್ಟಿ ಹಾಕಿದ್ದಾನೆ. He has put the shut to the mouth of the lion. ಆಮೆನ್. ದೇವರಿಗೆ ಸ್ತೋತ್ರ. ಸೈತಾನನು ಎಷ್ಟೇ ಅವನು ಕ್ರೂರಿಯಾಗಿದ್ರು ಕೂಡ ಅವನ ಬಾಯನ್ನು ದೇವರು ಕಟ್ಟಾಕ್ತಾನೆ. See, the Satan is how dangerous. He shuts his mouth. ಅವನು ನಮ್ಮ ವಿರುದ್ಧವಾಗಿ ಕಾರ್ಯ ಮಾಡದಂತೆ ಅವನನ್ನು ಕಟ್ಟಿ ಹಾಕಿದ್ದಾನೆ. See how many things he do against us. He has been tied. ಆದ್ದರಿಂದ ನಾವು ಇಲ್ಲಿ ಧೈರ್ಯವಾಗಿ ಇದ್ದೇವೆ. We are here without fear. ನಂತರವಾಗಿ ದೇವರು ನಮ್ಮನ್ನು ಕರೆದುಕೊಂಡು ಹೋಗ್ತಾನೆ. After that he comes and lifts us. ಆಮೇಲೆ ದಾನಿಯೇಲ 12 ಗಂಟೆಗಳ ಕಾಲ ಅವನು ಆ ಒಂದು ಗುಹೆಯಲ್ಲೇ ಇದ್ದಾನೆ. See, Daniel was there for 12 hours. ಆಮೇಲೆ ದೇವರ ಸ್ತೋತ್ರ. ಒಂದು ರಾತ್ರಿ ಮಾತ್ರವೇ ಅವನು ಇದ್ದು ಬೆಳಿಗ್ಗೆ ಅವನೇನಾದ ಮೇಲಕ್ಕೆ ಎತ್ತಲ್ಪಟ್ಟ. See, the whole night he was there into the den and he was being taken in the morning, early in the morning. ಆಮೇಲೆ ದೇವರ ಸ್ತೋತ್ರ. ಕಾಲವು ಬೇಗನೆ ಬರ್ತದೆ. The time has come. ಅದು ಬೇಗನೆ ಮುಗಿಯುತ್ತೆ. The time will end. 1000 ವರ್ಷ ಆಳ್ವಿಕೆ ಬರುತ್ತೆ. The 1000 years ruling will come. ನಮ್ಮ ರಾಜ್ಯ ಅದು ಸ್ಥಿರವಾದ ರಾಜ್ಯವಾಗಿದೆ. Our king's kingdom will be steady fast. ಈ ಒಂದು ವರ್ಡ್ ಈ ಒಂದು ಲೋಕವು ಅದು ಅಗ್ನಿಯಲ್ಲಿ ಅದು ಸುಟ್ಟು ಹೋಗುತ್ತೆ. See, the world which we are living will destroyed with the fire. ಆಮೇಲೆ ದೇವರಿಗೆ ಸ್ತೋತ್ರವಾಗಲಿ. ನಮ್ಮನ್ನ ಯಾರು ಕೂಡ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ನಮ್ಮನ್ನ ಶಪಿಸೋದಕ್ಕಾಗೋದಿಲ್ಲ. No one can curse us. ಆಮೇಲೆ ದೇವರಿಗೆ ಸ್ತೋತ್ರವಾಗಲಿ. ಹಾಗಾದ್ರೆ ದೇವರು ನಮ್ಮನ್ನ ಆಶೀರ್ವದಿಸುವವನಾಗಿದ್ದಾನೆ. The Lord will bless us. ನಾವು ಮುಗಿಸೋಣ, ನಮಗೆ ಸಮಯ ಆಯ್ತು. ದೇವರಿಗೆ ಸ್ತೋತ್ರವಾಗಲಿ. ಹಾಗಾದ್ರೆ ನಾವು ಎತ್ತಲ್ಪಡುವುದಕ್ಕೆ ಅತಿ ಸಮೀಪದಲ್ಲಿ ಇದ್ದೇವೆ. The time has come. ಆಮೇಲೆ we are at the time of the rapture. ಆಮೇಲೆ ನಾವು ಅದು ಅತಿ ಸಮೀಪದಲ್ಲಿ ಇದ್ದೇವೆ. We are very near to that. ಆಮೇಲೆ ದೇವರಿಗೆ ಸ್ತೋತ್ರ. ನಾವು ಇಂದು ವಾಕ್ಯದಲ್ಲಿ ಆ ವಾಕ್ಯದ ಒಳಗಡೆ ನಾವು ಜೀವಿಸಬೇಕಾಗಿದೆ. See, we should live into the word. ಆಮೇಲೆ ನಾವು ವಾಕ್ಯದಲ್ಲೇ ಇದ್ದುಕೊಂಡು ನಾವು ಪ್ರಾರ್ಥನೆಯನ್ನ ಹೆಚ್ಚಾಗಿ ಮಾಡಬೇಕಾಗಿದೆ. We should live into the word and we should do more prayer. ಆಮೇಲೆ ಪ್ರಾರ್ಥನೆ ಇಲ್ಲದಂತ ಜೀವಿತ ಅದು ಕ್ರೈಸ್ತ ಜೀವಿತವೇ ಅಲ್ಲ. Without that prayerful prayer in our life, it is not the Christian life. ಸತ್ಯವೇದವನ್ನು ಬೈಬಲ್ ಅನ್ನು ಓದದೆ ಪ್ರಾರ್ಥನೆ ಮಾಡದೆ ಇರೋದಾದ್ರೆ ನಾನು ಕ್ರೈಸ್ತನು ಅಂತ ಹೇಳ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು? ನನ್ನ ಯೋಗ್ಯತೆ ನನಗಿಲ್ಲ. See, we are ashamed to say that without reading Bible and prayer that we are Christians. ಆಮೇಲೆ ದೇವರಿಗೆ ಸ್ತೋತ್ರ. ಹಾಗಾದ್ರೆ ನಾವು ನಿಜವಾದ ಕ್ರೈಸ್ತರಾಗಬೇಕು. We should be a real Christian. ದಿನನಿತ್ಯವೂ ನಾವು ಪ್ರಾರ್ಥನೆಯನ್ನ ಮಾಡೋದು ಅದು ನಮ್ಗೆ ಅಭ್ಯಾಸವಾಗಬೇಕು. See, every day we should read Bible. ಆಮೇಲೆ ಪ್ರತಿನಿತ್ಯವೂ ನಾವು ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಬೇಕು. Every day we should pray to each other. ಆಮೇಲೆ ದೇವರ ನಮ್ಮ ವಿಷಯವಾಗಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು. We should pray for our things. ನಾವು ಪ್ರಾರ್ಥನೆ ಮಾಡಲಿಕ್ಕೆ ಅನೇಕ ವಿಷಯಗಳು ಉಂಟು. To pray many things are there. ಆಮೇಲೆ ನಾವು ವಾಕ್ಯವನ್ನ ಇಟ್ಟು ನಾವು ಪ್ರಾರ್ಥನೆಯನ್ನು ಮಾಡಬೇಕು. We should pray according to the word. ನಾವು ದಿನನಿತ್ಯವೂ ದೇವರಲ್ಲಿ ಬೆಳೀತಾನೆ ಇರಬೇಕು. We should live according. ಬೆಳೀತಾ ಇರಬೇಕು, ದೇವರಲ್ಲಿ ಬೆಳಿಬೇಕು. We should increase. We should grow with the word. ಆಮೇಲೆ ದೇವರಿಗೆ ಸ್ತೋತ್ರ. ಹಾಗೆ ನಾವು ಬೆಳೆಯೋಣ, ನಾವು ಕರ್ತನಲ್ಲಿ ಬೆಳೆಯೋಣ. ಒಂದು ದಿನ ಹನೋಕನು ಎತ್ತಲ್ಪಟ್ಟಂತೆ ನಾವು ಎತ್ತಲ್ಪಡ್ತೇವೆ. We should grow with the word and we will be taken as Enoch has been taken. ಕರ್ತನನ್ನು ಆಶೀರ್ವದಿಸಿ ನಾವೆಲ್ಲ ಎದ್ದು ನಿಂತ್ಕೊಳ್ಳೋಣ. Let us be stand. ಆಮೇಲೆ ದೇವರಿಗೆ ಸ್ತೋತ್ರ. ನಾವು ಹೆಚ್ಚಾಗಿ ಪ್ರಾರ್ಥನೆಯನ್ನು ಮಾಡೋಣ. Let us pray. ಕರ್ತನು ಇಳಿದು ಬಂದಿದ್ದಾನೆ. The Lord has come down. ಆಮೇಲೆ ಆತನು ಇಳಿದು ಬಂದು ಎಲ್ಲಾ ರಹಸ್ಯಗಳನ್ನು ನಮಗೆ ತಿಳಿಸಿದ್ದಾನೆ. He has come down and he has revealed all the secrets. ಆಮೇಲೆ ದೇವರಿಗೆ ಸ್ತೋತ್ರ. ಇವತ್ತಿನ ದಿನದಲ್ಲಿ ಆ ಒಂದು ರಹಸ್ಯಗಳಲ್ಲಿ ನಾವು ಸಂತೋಷಿಸ್ತಾ ಇದ್ದೇವೆ. We are here and we are happy that
with the word. ಆಮೇಲೆ ಆ ವಾಕ್ಯದ ಪ್ರಕಟಣೆಯಲ್ಲಿ ನಾವು ಆನಂದಿಸ್ತಾ ಇದ್ದೇವೆ. See, we are into the revelation of the word. ಆಮೇಲೆ ಯಾರಿಗೆ ಮುದ್ರೆಗಳು ತೆರೆಯಲ್ಪಡಲಿಲ್ಲವೋ ಅವರ ಆ ಒಂದು ಆ ರಹಸ್ಯದ ಪ್ರಕಟಣೆಯಲ್ಲಿ ಅವರು ಸಂತೋಷಿಸಲು ಸಾಧ್ಯವಿಲ್ಲ. See, whoever the people did not have that revelation of the opening of the seal, they will not be glad in that one. ದೇವರು ನಮಗೆ 7 ಮುದ್ರೆಗಳನ್ನು ತೆರೆದು ನಮಗೆ ಆ ಒಂದು ಪ್ರಕಟಣೆಯಲ್ಲಿ ಸಂತೋಷಿಸುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. See, he has been opened the 7 seals and he has made us happy and glad in all things. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. Let us pray. ನಾವು ಸ್ತೋತ್ರ ಮಾಡೋಣ. Let us pray. ಆತನನ್ನು ಘನಪಡಿಸೋಣ. Let us worship. Hallelujah. Let us give thanks. Hallelujah. 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 Thank you Jesus. Thank you Lord my God. Hallelujah. ಕರ್ತನನ್ನು ಕೊಂಡಾಡುತ್ತೇವೆ. ಯೇಸುವೇ ನಾಮವನ್ನು ಮಹಿಮೆಪಡಿಸುತ್ತೇವೆ ದೇವರೇ. Hallelujah. ನೀನು ಹಿಡಿದು ಬಂದು ಎಲ್ಲ ರಹಸ್ಯಗಳನ್ನು ತಿಳಿಯಪಡಿಸುವುದಕ್ಕಾಗಿ ಸ್ತೋತ್ರ ದೇವರೇ. ಕರ್ತನೇ ಸ್ತೋತ್ರ. ಹಲ್ಲೆಲೂಯಾ. ನಿನ್ನ ಪ್ರಕಟಣೆಗಾಗಿ ಸ್ತೋತ್ರ. ನಿನ್ನ ರಹಸ್ಯಗಳಿಗಾಗಿ ಸ್ತೋತ್ರ ದೇವರೇ. ಸ್ತೋತ್ರ. ನೀವು ನಮ್ಮ ಜೊತೆ ಇರುವುದಕ್ಕಾಗಿ ಸ್ತೋತ್ರ ದೇವರೇ. Hallelujah. We praise you Lord. Praise you Lord. Praise you Lord. Praise you Jesus. Hallelujah. ದೇವರೇ ಸ್ತೋತ್ರ. ನಿನ್ನ ವಾಕ್ಯದ ಪ್ರಕಾರವಾಗಿ ನಮ್ಮ ಜೊತೆ ಇರುವುದಕ್ಕಾಗಿ ಸ್ತೋತ್ರ. ನಿನ್ನ ನಾಮವೇ ಮಹಿಮೆಯಾಗಲಿ. ಓ ಕರ್ತನೇ ಸ್ತೋತ್ರ. ಹಲ್ಲೆಲೂಯಾ. ನಿನಗೆ ಸ್ತುತಿ ಉಂಟಾಗಲಿ ಕರ್ತನೇ. ನಿನಗೆ ಘನತೆ ಉಂಟಾಗಲಿ ದೇವರೇ. ಓ ನಿನ್ನ ಉನ್ನತನು ನಿನ್ನ ಮನೆ ಸರ್ವಶಕ್ತನಾಗಲಿ ಕರ್ತನೇ. Hallelujah. Thank you Lord. Thank you Jesus. Hallelujah. ಸಮಯ ಸಹೋದರ ನೇಸಕುಮಾರ್ ಅವರು ಮುಂದೆ ಬಂದು ಪ್ರಾರ್ಥನೆ ಮಾಡಬೇಕಾಗಿದೆ. Amen. Thank you Lord. Thank you Jesus. ஹல்லேலூயா. தானியேலின் தேவனே, பழைய ஏற்பாட்டின் யெகோவா, புதிய ஏற்பாட்டின் இயேசு கிறிஸ்துவே, ஹல்லேலூயா. சர்வவல்லமையுள்ள தேவனே, உம்முடைய விலையேற பெற்ற கிருபையினாலே கர்த்தாவே, நாங்கள் ஒருமனப்பட்டு உம்மை துதிக்கவும் போற்றவும் புகழவும் ஆண்டவரே, உம்முடைய செய்தியை நாங்கள் அசைப்படவும் கர்த்தாவே, நீர் எங்கள் மீது வைத்திருந்த இந்த இரக்கத்திற்காக உமக்கு நன்றி செலுத்துகிறோம் கர்த்தாவே. அப்பா, தானியேலின் ஜீவியத்திலே அவன் அந்த சிங்கத்தின் கெபியில் இருந்ததை குறித்து நாங்கள் தியானித்தோம். நேற்றும் இன்றும் என்றும் மாறாத தேவன் கர்த்தாவே, நீர் ಸರ್ವಸಕ್ತನೇ. ನೀನು ಆತನನ್ನ ಆ ಸಿಂಹದ ಸೆರೆಮನೆಯಲ್ಲಿ ನೀವು ಯಾವ ರೀತಿಯಲ್ಲಿ ಕಾಯ್ದುಕೊಂಡಿರಿ. ಆ ಸಿಂಹವು ಅವನಿಗೆ ಏನು ಕೆಟ್ಟದು ಮಾಡದಂತೆ ಆ ಸಿಂಹದ ಬಾಯನ್ನು ಕಟ್ಟಾಕಿದ್ದೀರಿ ಕರ್ತನೆ. ಸರ್ವಸಕ್ತನು ಈ ಸಮಯದಲ್ಲಿ ಕೂಡ ಈ ಪ್ರಪಂಚವೆಂಬ ಸಿಂಹದ ಕೆಬಿಯಲ್ಲಿ ಸೆರೆಮನೆಯಲ್ಲಿ ನಾವು ಇದ್ದೇವೆ ಕರ್ತನೆ. ನಮ್ಮನ್ನು ಕೂಡ ಈ ಸೈತಾನನೆಂಬ ಸಿಂಹವು ನಮ್ಮನ್ನ ಯಾವ ಕೇಡು ಉಂಟು ಮಾಡದೆ ನೀವು ಅದನ್ನು ಕಟ್ಟ ಹಾಕಿದ್ದೀರಾ ಕರ್ತನೆ. ಹಲ್ಲೆಲೂಯಾ. ಯಾವ ಕೇಡು ನಮಗೆ ಅದು ಮಾಡಲು ಸಾಧ್ಯವಿಲ್ಲ. ಆ ಸಮಯದಲ್ಲಿ ಕರ್ತನೆ ನೀವು ತಾನೇ ಇಳಿದು ಬಂದು ಅದನ್ನು ಕಟ್ಟಾಕಿ ದಾನಿಯೇಲನನ್ನು ನೀವು ಬಿಡುಗಡೆ ಮಾಡಿದಿರಿ ಕರ್ತನೆ. ಆ ಒಂದು ರಾಜನು ನಿನ್ನನ್ನು ಹೊಗಳಿದನು ಕರ್ತನೆ. ದಾನಿಯೇಲನ ದೇವರು ಅವರ ನಾಮವೇ ಮಹತ್ವವಾದದು. ಲೋಕದಲ್ಲಿರುವ ಸರ್ವ ಜನರು ಆತನನ್ನೇ ಸೇವಿಸಬೇಕು ಎಂದು ಅವನು ಉತ್ತರವನ್ನು ಕೊಟ್ಟನು ಕರ್ತನೆ. ಹಲ್ಲೆಲೂಯಾ. ಒಂದು ರಾಜನೇ ತನ್ನ ಸ್ವಂತ ಪ್ರಮಾಣವನ್ನು ಯಾವ ರೀತಿಯಲ್ಲಿ ಬದಲಾಯಿಸಿಕೊಳ್ಳವೋ ಕರ್ತನೆ, ಸರ್ವಸಕ್ತನು ಅದಕ್ಕಿಂತ ಹೆಚ್ಚಾಗಿ ಕರ್ತನೆ ನಿಮ್ಮ ಪ್ರಮಾಣವನ್ನು ನೀವು ಕೈಕೊಳ್ಳುವವರಾಗಿದ್ದೀರಿ. ನಿಮ್ಮ ಸ್ವಾಧೀನವನ್ನು ನೀವು ಕೈಕೊಳ್ಳುವವರಾಗಿದ್ದೀರಿ ಕರ್ತನೆ. ನಿಮ್ಮ ವಾಕ್ಯಕ್ಕೆ ಒಳಗಾಗಿರುವವರ ಮೇಲೆ ನೀವು ಕರುಣೆಯನ್ನು ತೋರಿಸುವಿರಿ. ನಿಮ್ಮ ವಾಕ್ಯವನ್ನು ಬಿಟ್ಟು ದೂರ ಹೋಗುವವರಿಗೆ ನೀವು ನ್ಯಾಯ ತೀರ್ಪನ್ನು ಕೊಡುವವರಾಗಿದ್ದೀರಿ ಕರ್ತನೆ. ಈ ಸಮಯದಲ್ಲಿ ಕೂಡ ಕರ್ತನೆ ನೀವು ಹಾಗೇ ಮಾಡುವವರಾಗಿದ್ದೀರಿ. ಸರ್ವಸಕ್ತನೇ, ನಿಮ್ಮ ವಾಕ್ಯಕ್ಕೆ ಭಯಪಟ್ಟು ಕರ್ತನೆ ನಾವು ಜೀವಿಸುವಂತ ನಮ್ಮನ್ನ ನಿನ್ನ ಕರದಲ್ಲಿ ಒಪ್ಪಿಸಿಕೊಡುತ್ತೇವೆ. ಹಲ್ಲೆಲೂಯಾ. ನಾವು ಬಾಳುವಂತ ಈ ಕಾಲ 7ನೇ ಮುದ್ರೆಯ ಕಾಲ, 4ನೇ ಮುದ್ರೆಯಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ. ಒಯ್ಯಲ್ಪಡಬೇಕಾಗಿ ಕಾಯುತ್ತಾ ಇದ್ದೇವೆ. ಒಯ್ಯಲ್ಪಡುವಂತ ಒಂದು ನಂಬಿಕೆಯನ್ನು ನಮ್ಮೊಳಗೆ ನೀವು ಉತ್ಪತ್ತಿ ಮಾಡುತ್ತಾ ಇದ್ದೀರಿ. ಆ ಇಸ್ರೇಲ್ ಜನರನ್ನು ಕೂಡ ಕರ್ತನೆ ನೀವು ಯಾವ ರೀತಿಯಲ್ಲಿ ಬಾಬಿಲೋನಿನಿಂದ ನೀವು ಬಿಡುಗಡೆ ಮಾಡಿದಿರೋ ಅದೇ ರೀತಿಯಲ್ಲಿ ಕರ್ತನೆ ನಮ್ಮನ್ನು ಕೂಡ ಈ ಪ್ರಪಂಚದ
ಈ ಸಿಂಹದ ಸೆರೆಮನೆಯಿಂದ ನಮ್ಮನ್ನು ನೀವು ರಕ್ಷಿಸುವವರಾಗಿದ್ದೀರಿ. ಯಾವತ್ತು ಇಂದಿಗೂ ಎಂದಿಗೂ ನಿರಂತರವೂ ಬದಲಾವಣೆ ಆಗಲಾರದಂತ ಯೇಸು ಕ್ರಿಸ್ತನು ಈ ದಿನದಲ್ಲಿ ಕೂಡ ದಾನಿಯೇಲನ ರಕ್ಷಿಸಿದ ದೇವರು ನಮ್ಮನ್ನು ರಕ್ಷಿಸುವವರಾಗಿದ್ದೀರಿ. ದಾನಿಯೇಲನ ಜೀವಿತವು ಯಾವಾಗಲೂ ಒಂದು ಜಯಬಲವಾಗಿತ್ತು ಎಂದು ನಾವು ಪವಿತ್ರ ಗ್ರಂಥದಲ್ಲಿ ಓದಿದ್ದೇವೆ. ನಮ್ಮ ಜೀವಿತವು ಕೂಡ ಕರ್ತನೆ ಆ ರೀತಿಯಲ್ಲಿ ನೀವು ರೂಪಾಂತರ ಪಡಿಸುವುದಕ್ಕಾಗಿ ಸ್ತೋತ್ರ ಕರ್ತನೆ. ಹಲ್ಲೆಲೂಯಾ. ಈ ಸಮಯದಲ್ಲಿ ಕೂಡ ಕರ್ತನೆ ಈ ಸಂದೇಶವನ್ನು ಕರ್ತನೆ ಆನ್ಲೈನ್ ಮುಖಾಂತರ ಮತ್ತು ಯೂಟ್ಯೂಬ್ ನಲ್ಲಿ ಕರ್ತನೆ ಕೇಳುವವರನ್ನು ಕೂಡ ನೀವು ಆಶೀರ್ವದಿಸಿರಿ. ಅದಕ್ಕೆ ನಿಮ್ಮ ವಾಕ್ಯದಲ್ಲಿ ನೆಲೆಗೊಂಡಿರಲು ಸಹಾಯ ಮಾಡಿರಿ. ಸ್ತೋತ್ರ ಕರ್ತನೆ. ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಕೃಪೆ, ನಿಮ್ಮ ದಯೆ, ನಿಮ್ಮ ಎಲ್ಲ ಘನವು ಕರ್ತನೆ, ನಿಮ್ಮ ಎಲ್ಲ ದಯೆಯು ನಮ್ಮ ಮೇಲೆ ಇರಲಿ ಕರ್ತನೆ. ಎಲ್ಲ ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ, ಎಲ್ಲ ಘನವು ನಿಮಗೆ ಸಲ್ಲಿಸುತ್ತೇನೆ ಕರ್ತನೆ. ಹಲ್ಲೆಲೂಯಾ. ಸ್ತೋತ್ರ ಕರ್ತನೆ. ನಮ್ಮನ್ನು ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡುತ್ತೇನೆ ಕರ್ತನೆ. ಇನ್ನ ಒಂದೊಂದು ದಿನವೂ ಕರ್ತನೆ ನಿಮ್ಮನ್ನು ತಿಳಿಯುವಂತ ತಿಳಿವಳಿಕೆಯಲ್ಲಿ ನಾವು ಬೆಳೆಯಬೇಕು ಕರ್ತನೆ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಕರ್ತನೆ. ನೀವು ನಿಮ್ಮ ಕೃಪೆಯು ಎಂದೆಂದಿಗೂ ನಮ್ಮೊಂದಿಗೆ ಇರಲಿ. ಸ್ತುತಿಗನ ಮಹಿಮೆ ಎಲ್ಲ ನಿಮಗೆ ಸಲ್ಲಿಸುತ್ತೇನೆ. ಕರ್ತನು, ರಕ್ಷಕನು, ಒಡೆಯನೂ ಆದ ಯೇಸು ಕ್ರಿಸ್ತುವಿನ ಹೆಸರಿನಲ್ಲಿ ಬೇಡ್ತೇನೆ. ಆಮೆನ್. ಸಹೋದರರು ರಾಗ ಹಾಡ್ತಿರುವಾಗ ನಾವು ಕರ್ತನಿಗೆ ಕಾಣಿಕೆಯನ್ನು ನಾವು ಸಮರ್ಪಿಸೋಣ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಇಸಲಿಲ್ಲ, ನೀ ನನಗಾಗಿಟ್ಟಿದವನು. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಇಸಲಿಲ್ಲ, ನೀ ನನಗಾಗಿಟ್ಟಿದವನು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಲೋಕದ ಒಳ್ಳೆಯ ತಂದೆ, ಸರ್ವಶಕ್ತ ದೇವರೇ, ನಿನ್ನ ಅದ್ಭುತವಾದ ನಾಮಕ್ಕೆ ಸ್ತೋತ್ರ. ಈ ಸಮಯದಲ್ಲಿ ದೇವರೇ ಹಲ್ಲೆಲೂಯಾ, ನಿನ್ನ ಕೃಪೆಯಲ್ಲಿ ದೇವ ನಮ್ಮನ್ನು ನಡೆಸಿರಿ. ನಮಗೆ ಬೇಕಾದಂತಹ ಸಕಲ ಆರೋಗ್ಯವನ್ನ, ಬಲವನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ಒದಗಿಸಿಕೊಡಿರಿ. ಮತ್ತು ಕರ್ತನ ಈ ದಿನದಲ್ಲಿ ಕೇಳಿದ ಸಂದೇಶದ ಪ್ರಕಾರವಾಗಿ ನಾವು ಜೀವಿಸುವುದಕ್ಕಾಗಿ ನಮಗೆ ಸಹಾಯವನ್ನು ಮಾಡಿರಿ ಕರ್ತನೆ. ದೇವರ ಸ್ತೋತ್ರ. ಯಾವಾಗಲೂ ನಿಮ್ಮ ಸತ್ಯವೇದವನ್ನ ಓದುವಂತೆಯೋ, ದೇವರೇ ಯಾವಾಗಲೂ ನಾವು ಪ್ರಾರ್ಥನೆ ಮಾಡುವವರಾಗುವಂತೆಯೋ ದೇವರ ಸ್ತೋತ್ರ ನಮಗೆ ಸಹಾಯ ಮಾಡ್ರಿ. ಮತ್ತು ಅಷ್ಟೇ ಅಲ್ಲದೆ ಕರ್ತನೆ ಸ್ತೋತ್ರ, ನಮ್ಮ ನಮ್ಮ ಮನಸ್ಸಿನಲ್ಲಿ ದೇವರ ಸ್ತೋತ್ರ ದೇವರ ಸ್ತೋತ್ರ ನಮ್ಮ ತಲೆಯಲ್ಲಿ ಅದನ್ನ ಚಿಂತಿಸದೆ, ಅದನ್ನ ತೀರ್ಮಾನ ಮಾಡ್ಕೊಳ್ಳದೆ, ನಮ್ಮ ಹೃದಯದಲ್ಲಿ ಅದನ್ನು ತೀರ್ಮಾನ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡ್ರಿ. ದೇವರ ಸ್ತೋತ್ರ, ನಮ್ಮ ತೀರ್ಮಾನವು ಅದು ಕರ್ತನೆ ನಮ್ಮ ತಲೆಯಲ್ಲಿ ಇರಬಾರ್ದು. ದೇವರ ಸ್ತೋತ್ರ, ಅದು ನಮ್ಮ ಹೃದಯದಲ್ಲಿ ಇರಬೇಕಾಗಿದೆ. ದೇವ ನಮಗೆ ಸಹಾಯಗಳನ್ನು ಮಾಡಿ ಕರ್ತನೆ, ನಮ್ಮ ತೀರ್ಮಾನದ ಪ್ರಕಾರವಾಗಿ ನಾವು ನಿಮ್ಮ ಸಮ್ಮುಖವನ್ನ ಬಯಸುವವರಾಗುವಂತೆ ನಮಗೆ ಸಹಾಯ ಮಾಡ್ರಿ. ದೇವರ ಸ್ತೋತ್ರ, ಪ್ರಾರ್ಥನೆ ಮಾಡಿ ಎಲ್ಲವನ್ನ ನಾವು ಗೆದ್ದುಕೊಳ್ಳಲಿಕ್ಕೆ ಸಾಧ್ಯವಿದೆ. ಹೌದು ಕರ್ತನೆ ಸ್ತೋತ್ರ, ನಾವು ಹಲ್ಲೆಲೂಯಾ ಪ್ರಯತ್ನ ಮಾಡಿ ನಾವು ಸೋಲಬಹುದು, ಆದರೆ ಪ್ರಾರ್ಥನೆ ಮಾಡಿ ಎಂದೂ ಕೂಡ ಸೋತದ್ದು ಕರ್ತನೆ ಸ್ತೋತ್ರ ಹಲ್ಲೆಲೂಯಾ. ಓ ಕರ್ತನೆ, ಇಸ್ರಾಯೇಲಿಯಲ್ಲಿ ಇಲ್ಲ ಕರ್ತನೆ. ಹೌದು ದೇವರ ಸ್ತೋತ್ರ ಹಲ್ಲೆಲೂಯಾ. ದೇವರು ನಾವು ಪ್ರಾರ್ಥನೆ ಮಾಡಿ ಎಲ್ಲವನ್ನ ಗೆಲ್ಲುವುದಕ್ಕೆ ನಮಗೆ ಸಹಾಯವನ್ನ ನೀವು ಮಾಡಬೇಕೆಂಬುದಾಗಲಿ ಕೇಳಿಕೊಳ್ತಾ ಇದ್ದೇನೆ. ಬಂದಿರುವಂತಹ ಒಬ್ಬೊಬ್ಬರನ್ನು ಕೂಡ ಆಶೀರ್ವದಿಸಿರಿ, ಕೊಡಲ್ಪಡದ ಕಾಣಿಕೆಯನ್ನು ಕೂಡ ಆಶೀರ್ವದಿಸಿರಿ, ಅದಕ್ಕೆ 100 ವರ್ಷದ ಪ್ರತಿಫಲವನ್ನು ಕೂಡ ದಯಪಾಲಿಸುವಂತಾಗಲಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲವನ್ನು ಆಚೆ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತಾ ಎಲ್ಲರಿಗೂ ಕೂಡ ಬೇಕಾದ ಆರೋಗ್ಯ ಬಲವನ್ನು ಕೊಡಿ ಎಂಬುದನ್ನು ಕೇಳಿಕೊಳ್ತಾ ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ಬೇಡಿಕೊಂಡು ಕೊಡದೇನೆ ಜೀವವುಳ್ಳ ಪರಲೋಕದ ಒಳ್ಳೆಯ ತಂದೆಯೇ, ಆಮೆನ್. ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಶಾಂತಿಯು, ಸಮಾಧಾನವು, ಐಕ್ಯವು, ಅನ್ಯೋನ್ಯತೆಯು ಇಂದು ಎಂದು ಯಾವಾಗಲೂ ಕರ್ತನು ಬರೋಣ ತನಕ, ನಾವು ಎತ್ತರ ಕೊಡುವ ತನಕ ನಮ್ಮೊಂದಿಗೆ ನೆಲೆಗೊಂಡಿರಲಿ. ಆಮೆನ್. ಕರ್ತನು ಹೇಳುವಾಗ ಆಶ್ರಯಿಸಲಿ. ಗಾಡ್ ಬ್ಲೆಸ್ ಯು.